ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ಸೊ ಇವತ್ತು ನಂಗೆ ತುಂಬಾ ಖುಷಿ ಆ್ಯಂಡ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಹೆಬ್ಬಾಳಲ್ಲಿ ನಡೀತಿರೋ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಇತ್ತು, ಬಟ್ ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ನಾನು ಹೋಗಲೇಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ರೆಡಿಯಾಗಿ ಹೊರಟ ಮೇಲೆ ಅಲ್ಲಿ ಒಳಗೆ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಇದ್ದರು. ಆ ಕಾರು, ಆ ಬೈಕ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಯೂ ಇತ್ತು. ಅದನ್ನೆಲ್ಲ ನುಗ್ಗಿಸ್ಕೊಂಡು ಹೋಗೋ ಅಷ್ಟೊತ್ತು ಸಾಕಾಯಿತು. ಹಾಗೆ ಒಳಗೆ ಹಂಗೋ ಹಿಂಗೋ ಹೋಗಿದ ತಕ್ಷಣ ನನಗೆ ಕಲರ್ಫುಲ್ ಬ್ಯೂಟಿಫುಲ್ ಸನ್ಫ್ಲವರ್ ಕಾಣಿಸ್ತು. ಅದು ನೋಡಿನೇ ಕಲರ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಫಸ್ಟ್ ಮೀಟ್ ಮಾಡಿದೆ ನಮ್ಮ ಏಕಲವ್ಯ ಹಳ್ಳಿಕಾರನ. ಸೊ ಅದು ನೋಡೋಕ್ಕೆ ಎಷ್ಟೇ ಚೆಂದ ಇತ್ತು ಅಂದರೆ ಎರಡು ಕಣ್ಣು ಸಾಲದು. ಯಾಕಂದರೆ ಅದಕ್ಕೆ ಇದ್ದಿದ್ದು ಕೊಂಬಾಗಲಿ, ಅದು ಸೈಜ್ ಆಗಲಿ, ಅದು ತುಂಬ ಫೇಮಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದು ನೋಡಿ ಖುಷಿ ಆಯಿತು. ಆಮೇಲೆ ತುಂಬ ಎತ್ತುಗಳಿದ್ವು, ಡಿಫ್ರೆಂಟ್ ಟೈಪ್ಸ್. ಒಂದು ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು. ಆಮೇಲೆ ಅದಿರೋ ಸೈಜು, ಅದು ಕೊಂಬುಗಳಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಯಾಕಂದರೆ ಒಂದೊಂದು ಹೈಟಲ್ಲಿತ್ತು ಕೊಂಬುಗಳೆಲ್ಲ. ಅದು ನೋಡೋಕ್ಕೆ ಒಂಥರ ಮೈ ಗಾಡ್ ಅಂತ ಅನಿಸ್ತಿತ್ತು. ಬಿಕಾಸ್ ಅದು ನಮ್ಮ ಮುಂದೆನೇ ನಿಂತ್ಕೊಂಡ್ರೆ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ. ತುಂಬ ಖುಷಿ ಆಯಿತು. ಸೊ ನೋಡಿಕೊಂಡು ಅಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಾಗಿರ್ಬೋದು, ಬಾತುಕೋಳಿ ಆಗಿರ್ಬೋದು, ಪ್ರತಿಯೊಂದು ಇತ್ತು. ಅದು ಒಂದೊಂದು ಕೋಳಿ ಸೈಜ್ ಎಲ್ಲ ದಪ್ಪ ಇತ್ತು. ಅದು ನೋಡಿನೇ ಶಾಕ್ ಆದೆ. ಆ್ಯಂಡ್ ಇನ್ನೊಂದು ಗಿರಿರಾಜ, ಆಮೇಲೆ ಕಪ್ ಕೋಳಿಗಳು, ಅದನ್ನೆಲ್ಲ ಪರ್ಚೇಸ್ ಮಾಡ್ತಿದ್ರು ತುಂಬ ಜನ. ಆಮೇಲೆ ಒಂದು ಕಾಳಿಂಗ ಬ್ರೌನ್ ಅಂತ ಇತ್ತು, ಒಂದಕ್ಕೆ ಏನೋ 100 ರೂಪಾಯಿ ಅಂತ ಮಾರ್ತಾಯಿದ್ರು. ಅಲ್ಲಿ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ನಾನು ನೋಡಿದ ಮಟ್ಟಿಗೆ. ಸೊ ಆಮೇಲೆ ಬಂದು ನಮ್ಮ ಕುರಿಗಳನ್ನ ನೋಡಿಕೊಂಡೆ. ಒಂದೊಂದು ಕುರಿ ಸೈಜ್ ಆಗಿರ್ಬೋದು, ಏನೋ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನೆಲ್ಲ ನೋಡಿ. ಆಮೇಲೆ ತುಂಬ ಜನ ಬಂದು ಹಸುಗಳನ್ನೆಲ್ಲ ಮುಟ್ತಾಯಿದ್ರು. ಸೊ ನನಗೂ ಮುಟ್ಟಬೇಕು ಅನಿಸ್ತು. ಅದನ್ನೆಲ್ಲ ಮುಟ್ಟಿ ಅದಕ್ಕೆಲ್ಲ ಪ್ಯಾಂಪರ್ ಮಾಡಿ ಅದೊಂಥರ ಒಳ್ಳೆ ಫೀಲ್ ಕೊಡ್ತು ನನಗೆ. ಸಖತ್ ಎಕ್ಸ್ಪೀರಿಯನ್ಸು. ಆಮೇಲೆ ಎಲ್ಲ ಮುಗಿಸ್ಕೊಂಡು 2 ಎಮ್ಮೆಗಳನ್ನ ನೋಡಿದೆ. 2 ಎಮ್ಮೆನೂ ಒಂಥರ ಸೈಜಲ್ಲಿ ಆಗಿರ್ಬೋದು, ಕೊಂಬಾಗಿರ್ಬೋದು, ಡಿಫ್ರೆಂಟ್ ಆಗಿತ್ತು. ಆಮೇಲೆ ಒಂದು ಎಮ್ಮೆ ಅಂತೂ ಬಿದ್ದೆ ಹೋಯ್ತು ಸುಸ್ತಾಗಿ. ಬಟ್ ಇನ್ನೊಂದು ಎಮ್ಮೆ ಅಂತೂ ನಾನು ವಿಡಿಯೋ ಇಟ್ಟಿದ ತಕ್ಷಣವೇ ಅದು ನನ್ನೇ ನೋಡ್ತು. ಸೊ ಅದು ನೋಡಿ ನಂಗೆ ತುಂಬ ಖುಷಿ ಆಗೋಯ್ತು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡೆ. ಎಲ್ಲ ವೀಡಿಯೋನೂ ಕವರ್ ಮಾಡೋಕ್ಕಾಗಲಿಲ್ಲ, ಆದಷ್ಟು ಟ್ರೈ ಮಾಡಿದೆ. ಬಿಕಾಸ್ ತುಂಬ ಜನ ಇದ್ದರು. ಎಲ್ಲ ಕಡೆ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಲ್ಲೇ ಆಡಿಟೋರಿಯಂ ಇತ್ತು, ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಒಂದು ಗಿಡಗಳೆಲ್ಲ ನೋಡ್ಕೊಂಡು ಬಂದು. ಅಲ್ಲಿ ತುಂಬ ಅಡಿಕೆ ಗಿಡ ಆಗಿರ್ಬೋದು, ತೆಂಗಿನ ಗಿಡ ಆಗಿರ್ಬೋದು, ತುಂಬ ಗಿಡಗಳೆಲ್ಲ ಇದ್ವು. ಅಲ್ಲಿ ರೈತರೆಲ್ಲ ಬಂದು ಪರ್ಚೇಸ್ ಮಾಡ್ತಿದ್ದನ್ನ ನಾನು ನೋಡಿದೆ. ಸೊ ಎಲ್ಲದನ್ನು ನೋಡಿಕೊಂಡು ವಾಪಸ್ ಬರೋ ಅಷ್ಟೊತ್ತಿಗೆ ತುಂಬ ಜನ ಆಗೋದ್ರು. ನೀವೇ ನೋಡ್ತೀರಾ ಎಷ್ಟು ಜನ ಇದ್ರು ಅಂತ. ಸೊ ಅದನ್ನೆಲ್ಲ ನುಗ್ಗಿಸ್ಕೊಂಡು ಬರೋದು ಸಾಕಾಯಿತು. ಸೊ ನಂಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮ್ಮ ಕೃಷಿ ಮೇಳನ ನೋಡಿ. ಸೊ ನೀವು ಹೋಗಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಟು ಲೈಕ್ ಆ್ಯಂಡ್ ಫಾಲೋ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.